ನಮಸ್ಕಾರ ವೀಕ್ಷಕರ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಅರ್ಟ್ ಅಂತ ಇದಕ್ಕೆ ಹೇಳೋದು. ಸಿನಿಮಾ ರೀತಿಯಲ್ಲಿ ಜೈಲಲ್ಲಿ ಇದ್ದಾಗಲೇ ದರೋಡೆಗೆ ಪ್ಲಾನ್ ಮಾಡಿದ ಗ್ಯಾಂಗ್. ಇಷ್ಟು ದಿನ ಇವರು ಇದ್ದಿದ್ದು ಜೈಲಲ್ಲಿ, ಆದ್ರೂ ಜೈಲ್ಗೆ ಹೋಗೋ ಕೆಲಸ ಮಾತ್ರ ಬಿಟ್ಟಿಲ್ಲ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳಿ. ಅದು ಪೊಲೀಸ್ ಡ್ರೆಸ್ ಹಾಕೊಂಡು ದರೋಡೆ ಮಾಡಿದ್ದಾರೆ. ಇವರ ಧೈರ್ಯ ಮೆಚ್ಚಲೇಬೇಕು. ಅಲ್ಲ, ಜೈಲ ಅಂದ್ರೆ ಯಾರಿಗೂ ಭಯ ಇಲ್ವಾ? ಜೈಲಲ್ಲಿ ಅಷ್ಟೊಂದು ಸೌಕರ್ಯ ಇದೆಯಾ? ಹಾಗಾದ್ರೆ ಪೊಲೀಸ್ ಮತ್ತೆ ಜೈಲು ಶಿಕ್ಷೆ ಅಂದ್ರೆ ಯಾರು ಗಂಭೀರವಾಗಿ ತಗೊಳ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಇದೇ ರೀತಿ ಆದ್ರೆ ಕೆಟ್ಟ ಕೆಲಸ ಮಾಡಲು ಯಾರು ಎದ್ರಲ್ಲ. ರಾಜಾರೋಷವಾಗಿ ಮಾವನ ಮನೆಗೆ ಹೋಗೋ ಹಾಗೆ ಜೈಲ್ಗೆ ಹೋಗ್ತಾರೆ ಅಷ್ಟೇ. ಈ ಘಟನೆಯಲ್ಲಿ ಇನ್ನೊಂದು ತಮಾಷೆ ವಿಷಯ ಏನಂದ್ರೆ, ಪ್ಲಾನ್ ನ ಎಕ್ಸ್ಪೆಕ್ಟೇಷನ್ ಅಂತೆ ಕ್ಯಾಶ್ ಸಿಗಿಲ್ಲ ಅಂತ ಈ ಕದೀಮರು ಬೇಜಾರಾಗಿದ್ದಾರೆ. ಏನ್ ಈ ಜೈಲು ದರೋಡೆ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಅದಕ್ಕೂ ಮುಂಚೆ ನಮ್ಮ ಸಪ್ತಶ್ವ ಟಿವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಇನ್ನು ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ನಡೆದ ಪೊಲೀಸ್ ಡ್ರೆಸ್ ಧರಿಸಿ ರಾಬರಿ ಪ್ರಕರಣವು ಸ್ಥಳೀಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೊಂಬಾಳೆಗೌಡರ ಮನೆಯಲ್ಲಿ ಪೊಲೀಸ್ ಡ್ರೆಸ್ ಧರಿಸಿ ದರೋಡೆ ನಡೆಸಿದ ಗ್ಯಾಂಗ್ 18 ಲಕ್ಷ ರೂಪಾಯಿ ಕ್ಯಾಶ್ ಹಾಗೂ ಅರ್ಧ ಕೆಜಿಗೂ ಅಧಿಕ ಚಿನ್ನಾಭರಣ ದೋಚಿದೆ. ತನಿಖೆ ವೇಳೆ ಆರೋಪಿ ನಾಗೇಂದ್ರ ಬಾಯ್ಬಿಟ್ಟಿದ್ದು ಈ ಪ್ಲಾನ್ ಜೈಲಿನಲ್ಲಿದ್ದಾಗಲೇ ಮಾಡಿಕೊಂಡಿದ್ದು ಎಂಬ ಸತ್ಯ ಈಗ ತಿಳಿದು ಬಂದಿದೆ. ನಾಗೇಂದ್ರ ಪೆರೋಲ್ ಮೇಲೆ ಹೊರಬಂದಿದ್ದಾಗ ಈ ದರೋಡೆ ನಡೆಸಲಾಗಿದೆ. ಫೆಬ್ರವರಿ 9ರಿಂದ 28ರವರೆಗೆ ಪೆರೋಲ್ ಅವಕಾಶ ಇದ್ದಾಗ ಸ್ನೇಹಿತ ಇಮ್ರಾನ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ದರೋಡೆ ಪ್ಲಾನ್ ಮಾಡಲಾಗಿದೆ. ಮನೆಯಲ್ಲಿ 2 ಕೋಟಿ ರೂಪಾಯಿ ಇದೆ ಎಂದು ತಿಳಿದು ಬಂದಿದ್ರು. ಆದ್ರೆ ಅಲ್ಲಿ ಚಿನ್ನಾಭರಣ ಮತ್ತು 18 ಲಕ್ಷ ಕ್ಯಾಶ್ ಮಾತ್ರ ಸಿಕ್ಕಿದ್ದು ನಿರಾಸೆ ಆಗಿದೆ ಎಂದು ಆರೋಪಿ ತಿಳಿಸಿದ್ದಾನೆ. ದರೋಡೆ ಬಳಿಕ ಆರೋಪಿ ನಾಗೇಂದ್ರ ಶಿವಮೊಗ್ಗಕ್ಕೆ ತೆರಳಿ ಅಲ್ಲಿಂದ ನೇರವಾಗಿ ಜೈಲಿಗೆ ಹಿಂತಿರುಗಿದ್ದಾನೆ. ಇಮ್ರಾನ್ ಮತ್ತು ನಾಗೇಂದ್ರ ಇಬ್ಬರು 2022ರಲ್ಲಿ ನಡೆದ ಕೊಲೆ ಪ್ರಕರಣ ಹಾಗೂ ಕಬ್ಬನ್ ಪಾರ್ಕ್ ಕೇಸ್ ಸಂಬಂಧ ಜೈಲಿಗೆ ಹೋಗಿದ್ರು. ಅಲ್ಲಿ ಸ್ನೇಹಿತರು ಕೂಡ ಆಗಿದ್ರು. ಇದೇ ಸ್ನೇಹದ ಆಧಾರದ ಮೇಲೆ ಒಟ್ಟಾಗಿ ದರೋಡೆಗೆ ಸ್ಕೆಚ್ ಹಾಕಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದು A2 ಆರೋಪಿ ಇಮ್ರಾನ್ಗೆ ಮಾಹಿತಿ ನೀಡಿದವರು ಯಾರು ಎಂಬುದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣವು ಜೈಲಿನಲ್ಲಿರುವ ಅಪರಾಧಿಗಳ ಸ್ನೇಹದ ಮೂಲಕ ಹೊರಗೆ ಬಂದು ದರೋಡೆ ನಡೆಸುವ ಹೊಸ ಮಾದರಿಯನ್ನು ಬಹಿರಂಗಪಡಿಸಿದೆ. ಒಟ್ಟಾರೆ ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ನಡೆದ ಈ ದರೋಡೆ ಪ್ರಕರಣವು ಸಮಾಜದಲ್ಲಿ ಭಾರಿ ಆತಂಕ ಮೂಡಿಸಿದ್ದು, ಪೊಲೀಸರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ.